ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹಾವೇರಿ ಜಿಲ್ಲೆಯ ಮಾಸನಕಟ್ಟಿ ಗ್ರಾಮದಲ್ಲಿ ರೈತ ಧ್ವನಿ ನ್ಯೂಸ್ ಚಾನೆಲ್ ವರದಿ ಮಾಡಿದ ಬೆನ್ನಲ್ಲೇ ರೈತರ ಅನುಕೂಲಕ್ಕಾಗಿ ಡ್ರೋನ್ ಮೂಲಕ ನ್ಯಾನೋ ಡಿಎಪಿ, ನ್ಯಾನೋ ಯೂರಿಯಾ ಹಾಗೂ ಕೀಟನಾಶಕ ಸಿಂಪಡಣೆಯ ಮಹತ್ವ ಮತ್ತೊಮ್ಮೆ ಬೆಳಕಿಗೆ ಬಂದಿದೆ. ಕೂಲಿಕಾರರ ಕೊರತೆ, ಸಮಯದ ಅಭಾವ ಮತ್ತು ವಿಷಕಾರಿ ಔಷಧದ ಅಪಾಯದಿಂದ ಸಂಕಷ್ಟದಲ್ಲಿದ್ದ ರೈತರಿಗೆ ಡ್ರೋನ್ ತಂತ್ರಜ್ಞಾನ ಆಶಾಕಿರಣವಾಗಿದೆ. ಕಡಿಮೆ ಸಮಯದಲ್ಲಿ, ಸಮರ್ಪಕ ಪ್ರಮಾಣದಲ್ಲಿ ಮತ್ತು ಸುರಕ್ಷಿತವಾಗಿ ಬೆಳೆಗಳಿಗೆ ಔಷಧ ಹಾಗೂ ನ್ಯಾನೋ ಗೊಬ್ಬರ ಸಿಂಪಡಣೆ ಮಾಡುವ ಮೂಲಕ ರೈತರಿಗೆ ನೆರವಾಗುತ್ತಿದೆ. ಡ್ರೋನ್ ಸೇವೆ ಎಲ್ಲ ರೈತರಿಗೆ ಕೈಗೆಟುಕುವ ದರದಲ್ಲಿ ಲಭ್ಯವಾಗಬೇಕು. ಸರ್ಕಾರ ಸಹಾಯಧನದ ಮೂಲಕ ರೈತರಿಗೆ ಡ್ರೋನ್ಗಳನ್ನು ಒದಗಿಸಬೇಕು ಎಂದು ಸ್ಥಳೀಯ ರೈತರು ಒತ್ತಾಯಿಸಿದ್ದಾರೆ. ನಾವು ಮಾಸನಕಟ್ಟಿ ಗ್ರಾಮದ ರೈತರಿಗೆ ಕರೆ ಮಾಡಿ ಮಾತನಾಡಿಸಿದಾಗ ಅವರು ತಮ್ಮ ಕೃಷಿ ಬದುಕಿನ ಕಟು ಸತ್ಯ ಹಾಗೂ ಮುಕ್ತ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹೀಗೆ ಹಂಚಿಕೊಂಡರು. ಸರ್, ತಮ್ಮ ಹೆಸರು? ರಾಜಶೇಖರ್ ರುದ್ರಪ್ಪ ಹಲಸೂರು ಅಂತೇಳ್ರಿ. ಹನಗಲ್ ತಾಲೂಕು ಮಾಸನಕಟ್ಟಿಂದ. ಹಾನಗಲ್ ತಾಲೂಕು ಮಾಸನಕಟ್ಟಿ ಗ್ರಾಮ. ಮಾಸನಕಟ್ಟಿ ಸರ್, ಹೌದ್ರಿ. ಓಕೆ, ಈಗ ನಾವು ಕೇಳಿದ್ವಿ ಏನಂದ್ರೆ ನಿಮ್ಮ ಹೊಲದಲ್ಲಿ ಡ್ರೋನ್ ಅನ್ನ ಯೂಸ್ ಮಾಡ್ಕೊಂಡು, ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನೀವು ಇದನ್ನ ಸಿಂಪಡಿಸಿದ್ರಿ ಅಂತ ಕೇಳಿದೆ, ಔಷಧಗಳನ್ನು ಸಿಂಪಡಣೆ ಮಾಡಿದ್ರಿ ಅಂತ ಕೇಳಿದೆ ನಾನು. ಸೊ ಮೊದಲು ನಾನು ಕೇಳೋ ಹೇಳಿ. ಇವತ್ತು ಸಿಂಪಡಣೆ ಮಾಡಿದ್ದೇವೆ ಸರ್. ಹೌದ್ರಿ, ಸರಿ. ಈಗ ಈ ಮೊದಲು ಈ ಡ್ರೋನ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಕೃಷಿ ಸೇವೆ ಆರಂಭ ಮಾಡುವಂತ ಆಲೋಚನೆ ಅದ್ರ ನಿಮ್ಗೆ ಹೆಂಗ್ ಬಂತು ಫಸ್ಟ್? ಸರ್, ಒಂದೇದು ಹೇಳ್ಬೇಕಂದ್ರೆ ಏನಾಗೈತೆ ಅಂದ್ರೆ ಈ ವರ್ಷ ಈ ಒಟ್ಟ ಆಳಿಂದು ಒಂದು ಭಾಳ ಸಮಸ್ಯೆ ನಮ್ಗೆ ರೈತರಿಗೆ. ಅದು ಔಷಧ ಹೊಡೆದೈತೆ ಅಂದ್ರೆ ಆಳು ಬರಲ್ಲ. ಅದಕ್ಕೆ ನಾವು ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲ ನಾವು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ನೋಡ್ಕೊಂಡಿದ್ದೆ. ಅದ್ರ ಸಂಬಂಧ ನಂಗೆ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡ್ಬೇಕಂತೇಳಿ ಒಂದು ಆಲೋಚನೆ ಬಂತ್ರಿ. ಮೇನ್ ನಮ್ಗೆ ಆಳಿಂದ ಒಂದು ಸಮಸ್ಯೆ ಸರ್. ಓಕೆ, ಸೊ ಇವಾಗ ನೀವು ಡ್ರೋನ್ ಅನ್ನ ಯೂಸ್ ಮಾಡಿದ್ರಿ, ಮೊದಲು ಆಳಗಳನ್ನ ಯೂಸ್ ಮಾಡ್ತಾ ಇದ್ರಿ. ಸೊ ಯಾವ್ದು ನಿಮ್ಗ ಇದನ್ನಾಗತ್ತೆ, ಉಳಿತಾಯ ಆಗುತ್ತೆ? ಡ್ರೋನ್ ಅನ್ನ ಯೂಸ್ ಮಾಡಿದ್ರೆ ಉಳಿತಾಯನೋ ಅಥವಾ ಆಳಿಂದ ಉಳಿತಾಯನೋ? ಸರ, ಡ್ರೋನ್ ಮುಖಾಂತರ ಮಾಡೋದ ಭಾಳ ಸಮಯ ಇಷ್ಟು ಸೇವ್ ಆಕೈತೆ ಅಂದ್ರೆ ನಮ್ಮ ರೈತರಿಗೆ. ನಾವು ಯಾವ್ದಾರ ಬೇರೆ ಕೆಲ್ಸಕ್ಕೆ ಹೋಗ್ತೇನೆ ಅಂದ್ರೂ ಮುಂಜಾನೆ ಹೋಗಿ ಒಂದು ತಾಸು ಹೋಗಿ ಒಂದು 4-5 ಎಕರೆ ನಾವು ಡ್ರೋನಿಂದ ಸಿಂಪಡಣೆ ಮಾಡಿಸ್ಬೋದು. ನಮ್ದು ಈಗ ನಾವು ಆಳು ಹಚ್ಚಿ ಮಾಡ್ಸಕ್ಕಂದ್ರೆ 1 ಎಕರೆ ಹೊಲಾಗ 2 ಮಂದಿ ಬೇಕು. ನಾವು ಡ್ರೋನ್ ಮುಖಾಂತರ ಮಾಡ್ಬೇಕಂದ್ರೆ ಅವರು ಡ್ರೋನ್ ಇದ್ದರು ಒಬ್ರು ಇರ್ತಾರ. ನಾವು ಜೊತೆಗೆ 1 ಎಕರೆ ನಾವು ಡ್ರೋನ್ ಸ್ಪ್ರೇ ಮಾಡ್ಬೇಕಂದ್ರೆ 5ರಿಂದ 6 ನಿಮಿಷಕ್ಕೆ ಸ್ಪ್ರೇ ಆಗುತ್ತೆ. ಅವರು 400ರಿಂದ 500 ರೂಪಾಯಿ ಅವ್ರು ತಗೊಂತಾರ. ನಮ್ದ ಸ್ವಂತ ಡ್ರೋನ್ ಇತ್ತಂದ್ರೆ 1 ಮಿನಿಟ್ಗೆ 1 ಯೂನಿಟ್ ಕರೆಂಟ್ ಹೋಗುತ್ತೆ ಚಾರ್ಜ್ ಮಾಡ್ಲಿಕ್ಕೆ. ಒಟ್ಟಾರೆ ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡೋದು ಚಲೋ ಅನಿಸುತ್ತೆ ನಮಗೆ. ಅದರಿಂದ ಮಾಡೋದೇ ಚಲೋ ಅನಿಸುತ್ತೆ ಸರ್. ಓಕೆ, ಸೊ ಇದರಿಂದ ಡ್ರೋನ್ ಬಳಕೆಯಿಂದ ರೈತರ ಆರೋಗ್ಯಕ್ಕೆ ಹೆಂಗ್ ಸುರಕ್ಷತೆ ನೀವು ತಗೊಂಡಿದ್ರಿ? ಈ ವಿಷಕಾರಿ ಔಷಧ ನಾವು ಮಾಡ್ತಿರ್ತೀರಿ ನೀವು. ಹೌದು, ಬಹಳ ಒಳ್ಳೆ ವಿಚಾರ ನೀವು ಕೇಳಿದ್, ಬಹಳ ಒಳ್ಳೆ ವಿಚಾರ ಸರ್. ಏನಿರ್ತೈತಿ ಅಂದ್ರೆ ನಾವು ಗಾಳಿ ಕಡಿಗಿರ್ಬೇಕು. ನಾವು ಈ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡ್ಬೇಕಂದ್ರೆ ಗಾಳಿ ಕಡಿಗಿತ್ತಂದ್ರೆ ನಮ್ಗೆ ಯಾವುದೇ ಏನೋ ಹಾನಿನ ಬರಲ್ಲ. ಅದ್ರೊಳಗೆ GPS ಅಂತ ಇಟ್ಕೊಂಡು ನಾವು ಡಿಫ್ರೆನ್ಸ್ ದೂರ ಇದ್ವಿ ಅಂದ್ರೆ ಅದು ನಮ್ಮ ಸಮೀಪ ಬಂದು ರಿಟರ್ನ್ ಆಗಿ ಹೋಗ್ಬಿಡುತ್ತೆ. ಆ ನಂತರ ಮುಖ್ಯವಾಗಿ ಹೇಳ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಡ್ರೋನ್ ಮುಖಾಂತರ ಕಳೆನಾಶಕ ಸಿಂಪಡಣೆ ಮಾಡಬಾರ್ದು. ಕಳೆನಾಶಕ ಪಂಪಿಲಿ ಆದ್ರೂ ಮಾಡಬಾರ್ದು. ಅದು ಡ್ರೋನ್ ಅಂತೂ ಮಾಡಕ್ ಪರ್ಮಿಷನ್ ಇಲ್ಲ ಸರ್. ಓಕೆ, ಪರ್ಮಿಷನ್ ಮತ್ತೆ ಯಾವ ತರ ನೀವು ಮತ್ತೆ ಸಿಂಪಡಣೆ ಮಾಡೋದು? ನೀವು ಕಳೆನಾಶಕ ಬಿಟ್ಟು ಔಷಧಿನ ಅಷ್ಟೇ ಸಿಂಪಡಣೆ ಮಾಡ್ಬೇಕು ನಾವು. ಅಂತರ ಔಷಧ. ಆ ನಂತರ ಈಗ ನಮ್ಗೆ ಗೊಬ್ಬರದ ಒಂದು ಭಾಳ ಅಭಾವ ಇದೆ. ಗೊಬ್ಬರನು ಸರ್ಕಾರಿ ಗೊಬ್ಬರ ಹಾಕಬಾರ್ದು. ಅದ್ರ ಸಂಬಂಧ ಸರ್ಕಾರ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳು ಏನ್ ಮಾಡಿದ್ರೆ ಅಂದ್ರೆ ನ್ಯಾನೋ DAP, ನ್ಯಾನೋ ಯೂರಿಯಾ ಎಲ್ಲ ನ್ಯಾನೋದೊಳಗೆ ಬಂದಿದಾವೆ ಈಗ. ಅದನ್ನ ನಾವು ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡಿದ್ರೆ, ನಾನು ಜಸ್ಟ್ ಈಗ 1 ವಾರದಿಂದ ಅದನ್ನ ಸಿಂಪಡಣೆ ಮಾಡಿದ್ದೀನಿ ನಮ್ಮ ಕಬ್ಬಿನ ಬೆಳೆಗೆ. ಸೊ ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಭಾಳ ರಿಕವರಿ ಆಗಿದೆ ಕಬ್ಬು ನಮ್ದು. ಈಗ ನಮ್ದು ಭಾಳ ರಿಕವರಿ ಆಗಿದೆ. ಅಂದ್ರೆ ನ್ಯಾನೋ DAP, ನ್ಯಾನೋ ಯೂರಿಯಾ ಸ್ಪ್ರೇ ಮಾಡಿದ್ದೀನಿ ನಾನು. ಭಾಳ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಅದ್ರ ಬಗ್ಗೆ ಏನು ಎಣ್ಣೆ ಮಾತಿಲ್ಲ. ಒಟ್ಟಾರೆ ಅಡ್ಡಿ ಇಲ್ರಿ ಸರ್. ಓಕೆ, ಸೊ ಈಗ ರೈತರು ಹೆಚ್ಚಾಗಿ ಎದುರಿಸೋದು ಸಮಸ್ಯೆ ಅಂದ್ರೆ ಕೂಲಿಕಾರರ ಸಮಸ್ಯೆನೇ ಜಾಸ್ತಿ ಇರೋದೀಗ. ಹೌದು ಸರ್, ಹೌದು. ಓಕೆ, ಸೊ ಈ ಡ್ರೋನ್ ನ ಯೂಸ್ ಮಾಡೋದ್ರಿಂದ ಸಮಯನೂ ನಮಗೆ ಉಳಿತಾಯ ಆಗತ್ತೆ, ಅದರಿಂದ ದುಡ್ಡುನೂ ಉಳಿತಾಯ ಆಗುತ್ತೆ.
ಉಳಿತಾಯ ಆಗತ್ತೆ ಸರ್, ಎರಡೂ ಉಳಿತಾಯ ಆಗತ್ತೆ ಸರ್. ಆನಂತರ ಸರ್ ಈಗ ಸೋಯಾಬೀನು, ಶೇಂಗಾ, ಭತ್ತಕ್ಕೆ ಸ್ಪ್ರೇ ಮಾಡ್ಬೇಕಂದ್ರೆ ಈಗ ನಾವು ಸೋಯಾಬೀನ್ ಸ್ಪ್ರೇ ಈಗ ಈ ವರ್ಷ ಅಂತೂ ಸೋಯಾಬೀನ್ ಸ್ಪ್ರೇ ಮಾಡೋದು ಭಯಂಕರ ಒಂದು ಕೀಟದ ಹಾವಳಿ ಬಂದ್ಬಿಟ್ಟೈತಿ. ಯಾಕಂದ್ರೆ ಮಳೆ ಭಾಳ ಆಗಿಲ್ಲ ಸರ್. ಆ ಟೈಮ್ನಲ್ಲೇ ಈಗ ನಮಗೆ ಮೊಣಕಾಲು ಮಟ್ಟ 2 ಫೂಟ್ ಸೋಯಾಬೀನ್ ಬೆಳೆದ್ಬಿಟ್ಟಿದೆ. ಈ ಹುಳ ಹುಪ್ಪುಡಿಗಳ ಕಾಟ ಭಾಳ. ಅದ್ರ ಮುಖಾಂತರ ನಾವು ಕೈಲಿ ಮ್ಯಾನುವಲ್ ಆಗಿ ನಾವು ಪಂಪ್ ಹಾಕೊಂಡು ಪ್ರತಿ ವರ್ಷ ಹೊಡೆದಂಗೆ ಹೊಡ್ಯಾಕ ಹೊಂಟಗಟ್ಲೆ ಆ ಹುಳ ಹುಪ್ಪುಡಿ ಕಾಣಂಗಿಲ್ಲ ಸರ್ ನಮ್ಗೆ ಅದ್ರಾಗ. ಇದು ದ್ರೋಣ ಮುಖಾಂತರ ಆದಗಟ್ಲೆ ಅದು ಒಂದು ಗಾಳಿ ಒಂದು ಶಾಖದಿಂದ ಪ್ರತಿ ಗಿಡನೂ ಟರ್ನ್ ಆಗುತ್ತೆ ಸರ್. ಅದ್ರ ಇದರಿಂದ ಪ್ರತಿ ಹೊಳ್ಳಿಸಿ ಸತಿಗೆ ಎಲಿಗೆ ಸ್ಪ್ರೇ ಆಗುತ್ತೆ ಸರ್. ಅದು 1 ಎಕರೆ ಹೊಡ್ಯಾಕ 10 ಲೀಟರ್ ನೀರಿನೊಳಗೆ 1 ಎಕರೆ ಸ್ಪ್ರೇ ಆಗುತ್ತೆ ಸರ್. ಈಗ ನಾವು ಮ್ಯಾನುವಲ್ ಆಗಿ ಹೊಡೆಯೋದಂದ್ರೆ 100 ಲೀಟರ್ ನೀರು ಬೇಕು. 200 ಲೀಟರ್ ನೀರು ಬೇಕು. 180ರಿಂದ 200 ಲೀಟರ್ ನೀರು 10 ಕ್ಯಾನ್ ಹೋಗುತ್ತೆ. ಸಮಯ ಜಾಸ್ತಿ ಹೋಗುತ್ತೆ ಅದಕ್ಕೆ. ಆನಂತರ ಸರ್ ಈಗ ನಾವು ಭತ್ತದ ಗದ್ದೆ ಹೊಡಿಬೇಕಂತಂದ್ರೆ ಭತ್ತದಾಗ ನೀರು ಇರ್ತದೆ. ಎಷ್ಟೊತ್ತಿದ್ರು ಪೀಕ್ ಮಾಡಿದಂತ ಮಾಲಕನ ಹೊಡಿಬೇಕು. ಭತ್ತದ ಗದ್ದೆ ಏನು ಹೊಡೆಯಂಗಿಲ್ಲ ಬರಂಗಿಲ್ಲ ಅಂತಾರ ಆಳುಗಳು. ಅಂತ ಟೈಮ್ನಲ್ಲಿ ಈ ದ್ರೋಣ ಮುಖಾಂತರ ನಾವು ರಸ್ತೆದಾಗ ನಿಂತ್ಕೊಂಡು ನಾವು ಬಾಜು ಹೊಲದ ಬದದ ಮೇಲೆ ನಿಂತ್ಕೊಂಡು ಸತಿಗೆ ನಾವು ದ್ರೋಣ ಮುಖಾಂತರ ಸ್ಪ್ರೇ ಮಾಡ್ಬೋದು ಸರ್. ಒಳ್ಳೆ ಸ್ಪ್ರೇ ಆಗುತ್ತೆ ಸರ್. ಹೌದು. ಆಮೇಲೆ ಇನ್ನೂ ಒಂದು ಪ್ರಶ್ನೆ ನಿಮ್ಗೆ ಕೇಳ್ಬೇಕಂದ್ರೆ, ಇವಾಗ ಕೆಲವೊಂದು ಡ್ರೋನ್ಗಳು ಇರ್ತಾವ, ಈ ಒಂದು ಇಷ್ಟು ಏರಿಯಾ ಮಾತ್ರ ಅಲ್ಲಿವರೆಗೂ ಆಗತ್ತ, ಮುಂದೆ ಹೋಗೋದಿಲ್ಲ ಅನ್ನೋದಿರುತ್ತೆ. ಸೊ ತೋಟ ದೊಡ್ಡದಿತ್ತು, ಹೊಲ ದೊಡ್ಡದಿತ್ತು ಅಂದ್ರೆ ಎಷ್ಟು ಡಿಸ್ಟೆನ್ಸ್ ವರೆಗೂ ಅದು ಹೋಗುತ್ತೆ ಅದು? ಅದು ಈಗ ಮೊನ್ನೆ ನಮ್ಮದು ಬಂದು ದ್ರೋಣ ಸ್ಪ್ರೇ ಮಾಡಕ್ ಬಂದಿರ್ತಾರೆ ಸರ್. ಅವ್ರು ಏನಂದ್ರು 1000 ಮೀಟರ್ ಕಿಲೋಮೀಟರ್ 1000 ಫೂಟ್ 1 ಕಿಲೋಮೀಟರ್ ವರೆಗೂ ನಮ್ಮದು ದ್ರೋಣ ಕೆಪಾಸಿಟಿ ಹೋಗುತ್ತೆ ರೀ. ಅಲ್ಲಿಂದ ಹೋಗುತ್ತೆ. ಅಷ್ಟು ದೂರ ಅಂತೂ ನಮ್ಮ ಜಮೀನು ಇರಲ್ಲ ಸರ್. ನಾವು ಬೇಕು ಬಂದ್ರೆ ಅದ್ರಾಗ 3 ಭಾಗ ಮಾಡ್ಬೋದು, 4 ಭಾಗ ಮಾಡ್ಬೋದು. ಅಲ್ಲೆಲ್ಲೇ ನಿಂತ್ಕೊಂಡು ಅಲ್ಲಿಂದ ಹಾರಿಸ್ಬೋದು. ಇವಾಗ ಈಗ ನಿಮ್ಮ ತಾಲೂಕು ಒಳಗಡೆ ಈ ಡ್ರೋನ್ ಇನ್ನೊಬ್ರು ಯಾರಾದ್ರೂ ರೈತರು ಯೂಸ್ ಮಾಡಬೇಕು ಅಂದ್ರೆ ಈ ಡ್ರೋನ್ ಸೌಲಭ್ಯ ಅಥವಾ ಲಭ್ಯ ಇದೆನಾ? ಅದು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಾವು ಸ್ವಂತ ನಮ್ಮ ಸರ್ಕಾರಕ್ಕೆ ಏನೋ ಸಲಹೆ ಹೇಳ್ತೇನೆ ಅಂದ್ರೆ ಒಂದು ಒತ್ತಾಯ ಮಾಡ್ತಾನೆ ಅಂದ್ರೆ ಸರ್, ಇನ್ನು ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ಕೃಷಿ ಇಲಾಖೆ ಮುಖಾಂತರ ನಮ್ಗೆ ರೈತರಿಗೆ ಕೊಟ್ರೆ, ಒಬ್ಬ ವಿದ್ಯಾವಂತ ವಿದ್ಯಾರ್ಥಿನಿ ರೈತನ ಮಗ ಅದನಪ್ಪ ಅಂದ್ರೆ ಅವು ಒಂದು ಸೈಡ್ ಬಿಸಿನೆಸ್ ಆದಂಗೆ ಆಗುತ್ತೆ. ಸಣ್ಣ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ತಮ್ಮ ಜಮೀನಿಗೆ ಹೊಡ್ಯಾಕ ಅನುಕೂಲ ಆಗುತ್ತೆ. ಆದಷ್ಟು ನಾವು ರೈತರಿಗೇನ ಅದನ್ನು ಸರ್ಕಾರ ಮಟ್ಟದ ಸಹಾಯಧನ ಕೊಡ್ಬೇಕಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ನೇರವಾಗಿ ಸರ್ಕಾರಕ್ಕೆ ಏನು ಕೇಳಕ್ ಇಷ್ಟಪಡ್ತಾರೆ? ರೈತ ಧ್ವನಿಯ ಚಾನೆಲ್ ಮೂಲಕ ಸರ್ಕಾರಕ್ಕೆ ನಿಮ್ಮ ನೇರ ಮನವಿ ಏನು? ರಾಜ್ಯದ ಪ್ರತಿಯೊಂದು ರೈತ ಸೇವಾ ಕೇಂದ್ರಕ್ಕೂ ಒಂದು ಡ್ರೋನ್ ಸೇವೆ ಕಡ್ಡಾಯವಾಗಬೇಕು. ಕಂಪಲ್ಸರಿ ಆಗಬೇಕು ಸರ್. ಒಂದೊಂದಾದ್ರೂ ಇನ್ನು ಮುಂದೆ ಒಂದೊಂದಾದ್ರೂ ಸಾಲದ ಸರ್. ಅದರ ರೈತರಿಗೆ ಒಂದು ಸಂಖ್ಯೆ ಅನುಗುಣವಾಗಿ, ರೈತರ ಒಂದು ಬೇಡಿಕೆ ಅನುಗುಣವಾಗಿ ಕೊಡಬೇಕು. ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ ರೈತರಿಗೆ ನೇರವಾಗಿ ಕೊಟ್ರೆ ಸರ್ಕಾರ ಅವ್ರದ್ದೊಂದು ಜವಾಬ್ದಾರಿ ಇರ್ತೈತಿ. ಅವ್ರಿಗೆ ರಿಯಾಯಿತಿ ದರದಾಗ ಕೊಟ್ಬಿಟ್ರೆ ಅವರು ಒಂದು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳೋಕೆ ಒಂದು ಅನುಕೂಲ ಆಗತ್ತೆ ಅಂತ ನಾನು ರೈತ ಅಂತ ನಿಮ್ಮ ಮುಖಾಂತರ ಈಗ ಮೊನ್ನೆ ನಾ ರೀಸೆಂಟಾಗಿ ನಮ್ಮ ಹೊಲದಾಗ ಸ್ಪ್ರೇ ಮಾಡಿದ್ದು ನೀವು ರೈತ ಧ್ವನಿಯವ್ರ ಪತ್ರಿಕೆಯಲ್ಲಿ ಹಾಕಿದ್ರಿ. ಹೌದು. ಅದನ್ನ ಮನಗಂಡು ಈಗ ಸರ್ಕಾರ ನಿನ್ನೆ ನನಗೆ ಸಿಕ್ಕಿದೆ ಮಾಹಿತಿ. ಅದ್ರ ಆಗ್ಲೇ ಅದಕ್ಕೆ ತಂತ್ರಜ್ಞಾನ ಮುಖಾಂತರ ನಾವು ಕರ್ನಾಟಕ ಸರ್ಕಾರದ ರೈತರಿಗೆ ನಾವು ಒಂದು ತಂತ್ರಜ್ಞಾನ ಮುಖಾಂತರ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿ ಸರ್ಕಾರದ ರಾಜ್ಯ ಮಾನ್ಯ ಸಚಿವ ಸಂಪುಟದಾಗ ಪಾಸ್ ಮಾಡಿದ್ದಾರೆ. ಇವಾಗಲೇ ಮಾಡಿದ್ದಾರೆ 35 ಕೋಟಿ 99 ಲಕ್ಷ ಸಚಿವ ಸಂಪುಟದಾಗ ಮಾತು ನಿರ್ಧಾರ ತಗೊಂಡಿದ್ದಾರೆ ಕರ್ನಾಟಕ ತಗೊಂಡಿದ್ದಾರೆ. ಅದು ತಮ್ಮ ಒಂದು ರೈತ ದನಿ ಒಂದು ಮೊನ್ನೆ ನ್ಯೂಸ್ ಪೇಪರ್ ಒಂದು ಬಿತ್ತರಿಸಿದ್ರಿಂದ ಆಗೈತೆ ಅಂತ ಹೇಳಕ್ ನನಗೆ ಬಹಳ ಸಂತೋಷ ಅನ್ಸುತ್ತೆ ಸರ್. ಧನ್ಯವಾದ ಸರ್, ಧನ್ಯವಾದಗಳು. ಹ್ಞೂ ಸರ್. ರಾಜಶೇಖರ ಹಲಸೂರ್ ಅವರ ಹೊಲದಲ್ಲಿ ಔಷಧವನ್ನು ಸಿಂಪಡಿಸುವಾಗ ಪ್ರಭು ಸಂಕಣ್ಣವರ್, ಮಾಂಬಳೇಶ್ವರಪ್ಪ ಗುರುಸಿದ್ದಪ್ಪನವರ್, ಬಸವರಾಜ್ ಚೌಡಾಳ್, ಶಂಬಣ್ಣ ಕೂಡಲ, ರಮೇಶ್ ಸಂಕಣ್ಣವರ್ ಹಾಗೂ ಶಶಾಂಕ್ ಹಲಸೂರ್ ಮುಂತಾದ ರೈತ ಬಾಂಧವರು ಇದಕ್ಕೆ ಸಾಕ್ಷಿಯಾದವರು. ಮಾಸನಕಟ್ಟಿ ಗ್ರಾಮದ ರೈತನ ಈ ಮಾತಿನಲ್ಲಿ ಅವರ ಶ್ರಮ, ನೋವು ಮತ್ತು ಕೃಷಿ ಮೇಲಿರುವ ಅಪಾರ ಪ್ರೀತಿ ಎದ್ದಿ ಕಾಣಿಸ್ತಿದೆ. ಪ್ರತಿಯೊಬ್ಬ ರೈತನ ಧ್ವನಿಯು ಸರ್ಕಾರದ ಕಿವಿಗೆ ಬಿದ್ದು ಸೂಕ್ತ ಪರಿಹಾರ ಸಿಗಲಿ ಎಂಬುದೇ ರೈತ ಧ್ವನಿಯ ಆಶಯ. ರೈತರ ಧ್ವನಿಯನ್ನು ಸರ್ಕಾರದ ಗಮನಕ್ಕೆ ತಲುಪಿಸುವ ನಮ್ಮ ಸಂಕಲ್ಪ ಮುಂದುವರಿಯಲಿದೆ. ರೈತ ಧ್ವನಿ, ರೈತನ ಧ್ವನಿಯೇ ನಮ್ಮ ಧ್ವನಿ.